ಎಲ್ಲರೂ ಮಿಸ್ ಮಾಡದೆ ನಮ್ಮ ಮಗ್ಗಿ ಪುಸ್ತಕ ಸಿನಿಮಾನ ನೋಡಿ. ಇದೇ ಫೆಬ್ರವರಿ 13ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ನೋಡಬೇಕು. ಇಟ್ಸ್ ವೆರಿ ನೈಸ್. ಭಾಳ ತುಂಬ ಚೆನ್ನಾಗಿರೋ ಮೆಸೇಜ್ ಕೊಟ್ಟಿದ್ದಾರೆ. ಮೂವಿ ಬಗ್ಗೆ ನಾವೆಂತ ಮಾತಾಡೋದು, ಎಲ್ಲ ಜನರು ಮಾತಾಡಬೇಕಷ್ಟೇ. ಫೆಬ್ರವರಿ 13ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಮಗ್ಗಿ ಪುಸ್ತಕ. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕು ಅಂತ ಕೇಳ್ತೇನೆ. ಮಗ್ಗಿ ಪುಸ್ತಕ ಭಾಳ ವಿಶೇಷವಾದ ಒಂದು ಚಿತ್ರ. ಆನ್ಲೈನ್ ಎಜುಕೇಷನ್ ಮತ್ತು ಮೊಬೈಲ್. ಈ ಹಿಂದೆ ಸಿನಿಮಾಗಳಲ್ಲಿ ಬಡ್ಜೆಟ್ ಇರ್ತಿರಲಿಲ್ಲ, ಸಬ್ಜೆಕ್ಟ್ ಇರೋದು. ಮಗ್ಗಿ ಪುಸ್ತಕದಲ್ಲಿ ಬಡ್ಜೆಟ್ಟು ಡಬಲ್ ಇದೆ, ಸಬ್ಜೆಕ್ಟು ತ್ರಿಬಲ್ ಇದೆ. ಅಂದರೆ ಇವತ್ತಿನ ಜನರಿಗೆ ಬೇಕಾಗಿರೋದು ಆನ್ಲೈನು, ಎಜುಕೇಷನ್, ಮೊಬೈಲು. ಟೋಟಲಿ ಮೊಬೈಲ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಯುವಕರಿಗೆ ಒಂದು ಪಾಠವಾಗುತ್ತೆ. ಟೋಟಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಮಗ್ಗಿ ಪುಸ್ತಕ ಇದೆಯಲ್ಲ, ಮಗ್ಗಿ ಪುಸ್ತಕ ಸಾರ್ವಜನಿಕರಿಗೆ ಟೋಟಲಿ ನಾಟ್ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಸು ಇದೊಂದು ಜನತೆಗೆ ಪಾಠ. ಮಕ್ಕಳಿಂದ ಮುದುಕರವರೆಗೂ ಆನ್ಲೈನ್ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತು ನಾವು ಮಕ್ಕಳಿಗೆ ಮೊಬೈಲು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಿಜವಾಗಲೂ ಈ ಜನ್ರೇಷನ್ಗೆ ಮಕ್ಕಳಿಗೊಂದು ಪಾಠ ಆಗುತ್ತೆ. ಅತ್ಯುತ್ತಮವಾಗಿ ಮಾಡಿದ್ದಾರೆ. ಜನತೆ ಇದನ್ನು ನೋಡೋದ್ರ ಮುಖೇನ ಮಗದೊಬ್ಬರಿಗೆ ಹೇಳಿ ಎಂಕರೇಜ್ ಕೊಡಬೇಕು. ಇದು ನನ್ನ ಅನಿಸಿಕೆ, ಅಭಿಪ್ರಾಯ. ನಮಸ್ಕಾರ. ಚೆನ್ನಾಗಿದೆ. ಇವಾಗಿನ ಮಕ್ಕಳು ನೋಡಬೇಕು ಮೂವಿನ. ಮೊಬೈಲ್ ಯೂಸ್ ಮಾಡಬೇಕಾ ಬೇಡವಾ ಡಿಸೈಡ್ ಮಾಡಬೇಕು. ತುಂಬ ಚೆನ್ನಾಗಿದೆ. ತುಂಬ ಅಳ್ತಾ ಇದ್ವಿ, ಅಷ್ಟು ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಎಲ್ಲ ಇದೆ. ಚೆನ್ನಾಗಿದೆ ಮೂವಿ. ಮತ್ತೊಮ್ಮೆ ನೋಡ್ಬೇಕನ್ಸುತ್ತೆ. ಥ್ಯಾಂಕ್ ಯು. ನಾನು ಜಿ ಕನ್ನಡದ ಕಾಮಿಡಿ ಕ್ಲೈಡ್ ಮಿಮಿಕ್ ರಾಜು. ಈ ಚಿತ್ರದಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಕುಂತು ಮನಸ್ಸಿನಲ್ಲಿ ಏನು ಇಟ್ಕೊಳ್ಳದೆ ಈ ಸಿನಿಮಾ ನೋಡ್ಬೋದು. ಪ್ರತಿಯೊಬ್ಬ ಮನೆಯಲ್ಲಿ ನಡೀತಕ್ಕಂಥ ವಿಚಾರನೂ ಈ ಮನೆಯಲ್ಲಿದೆ, ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ಮಗ್ಗಿ ಪುಸ್ತಕ ಚಿತ್ರ ನೋಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿರೋ ಅಷ್ಟು ಜನ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾನೇ ಅಲ್ಲ, ಬದುಕಿನ ಚಿತ್ರಣ ಅತ್ಯದ್ಭುತವಾಗಿದೆ. ಇವತ್ತಿನ ಯುವಜನತೆ ಯಾವ ರೀತಿ ಬದುಕಬೇಕು ಅನ್ನೋದು ಒಂದು ಕಡೆ ತೋರಿಸಿದ್ರೆ, ಮತ್ತು ಬದುಕು ಹೇಗಿರುತ್ತೆ, ಮತ್ತು ಬಾಂಧವ್ಯಗಳು ಹೇಗಿರುತ್ತೆ, ಮನುಷ್ಯ ಯಾವ ರೀತಿ ಬದುಕಬೇಕು, ಸಂಬಂಧಗಳ ಜೊತೆ ಯಾವ ರೀತಿ ಬದುಕಬೇಕು ಅನ್ನೋದು ಸ್ಪಷ್ಟವಾದ ಚಿತ್ರಣ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ತಾಯಿ ಭಾವನೆ ಹೇಗಿರಬೇಕು, ತಂದೆ ಭಾವನೆ ಹೇಗಿರಬೇಕು, ಮಕ್ಕಳಿಗೆ ಬದುಕಿ ಹೇಗಿರಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಾಗರಿಕ ಸಮಾಜದಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತವೆ, ಎಲ್ಲೋ ಒಂದು ಕಡೆ ಆಧುನಿಕ ಟಚ್ ತಗೊಳುತ್ತೆ. ಈ ಆಧುನಿಕ ಟಚ್ ಒಳಗೇನೆ ಸಿನಿಮಾ ಅತ್ಯದ್ಭುತವಾಗಿ ಯಾವುದೇ ವಲ್ಗಾರಿಟಿ ತೋರಿಸ್ತಲೇ ಇಡೀ ಕುಟುಂಬ ನೋಡೋವಂಥ ಸಿನಿಮಾ. ಕೆಲವು ಸಿನಿಮಾಗಳು ಫ್ಯಾಮಿಲಿ ಕೂತ್ ನೋಡೋಕ್ಕಾಗಲ್ಲ, ಆದರೆ ಈ ಸಿನಿಮಾದಲ್ಲಿ ಯಾವ ಹೀರೋಯಿನ್ನೂ ಇಲ್ಲದಲೇ ಸಿನಿಮಾ ಸಂಪೂರ್ಣ ಕುಟುಂಬ ನೋಡುವಂಥ ಸಿನಿಮಾ. ನಿಜವಾಗ್ಲೂ ಕನ್ನಡದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. 7 ಕೋಟಿ ಕನ್ನಡಿಗರು ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕಾದಂಥ ಸಿನಿಮಾ. ಒಳ್ಳೆಯದಾಗಲಿ ಸಿನಿಮಾ ತಂಡಕ್ಕೆ. ಇದು ಬರೀ ಒಂದು ಸಿನಿಮಾ ಅಲ್ಲ, ಇದೊಂದು ಎಮೋಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಮಗ್ಗಿ ಪುಸ್ತಕ. ಪ್ರತಿಯೊಬ್ಬ ಮನೆಗೆ ಪ್ರತಿಯೊಂದು ಮಕ್ಕಳು ನೋಡಬೇಕಾಗಿರೋಂಥ ಒಂದು ಸಿನಿಮಾ. ದಯವಿಟ್ಟು ನಾನು ಪ್ರೇಕ್ಷಕರಿಗೆ ಎಲ್ಲರಿಗೂ ಕೇಳೋದೊಂದೇ, ಈ ಥರ ಒಂದು ಸಿನಿಮಾನ ನೀವು ಬೆಳೆಸಬೇಕು. ತುಂಬ ಕಷ್ಟಪಟ್ಟು 4 ಡೈಮೆನ್ಷನಲ್ಲಿ ಮಾಡಿರೋಂಥ ಒಂದು ಕತೆ ಇದು ಮಗ್ಗಿ ಪುಸ್ತಕ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. 13ನೇ ತಾರೀಕು ರಿಲೀಸ್ ಆಗ್ತಾಯಿದೆ, ನಿಮ್ಮ ಮನೆಗೆ ಬರ್ತಾಯಿದೆ. ಸೊ ಇದನ್ನು ನೀವೇ ಕಾಪಾಡಬೇಕು. ಖಂಡಿತವಾಗಲೂ ಅದ್ಭುತವಾದ ಪಿಕ್ಚರ್ ಅಂದರೆ ಪಿಕ್ಚರು. ಜೀವನದಲ್ಲಿ ಮಗ್ಗಿ ಪುಸ್ತಕನ ಒಂದು ಹೆಸರು ನೀಡಿದಾರಲ್ಲ ಪುಣ್ಯಾತ್ಮರು, ಆ ಕತೆಗೆ ಹೆಚ್ಚು ಮಾನ್ಯತೆ ಕೊಡಬೇಕು. ಪ್ರತಿಯೊಬ್ಬರು 100 ವರ್ಷಗಳು ನೋಡೋಂಥ ಫಿಲಮ್ ಇದು. ಸೂಪರ್ ಫಿಲಮ್. ಚೆನ್ನಾಗಿದೆ ಅಂದರೆ ಹೇಳೋದು ತೀರ್ದು. ಮಕ್ಕಳುಗಳು ದೊಡ್ಡರಾದರು, ಆನಂತರ ವಯಸ್ಸಾದವರು ಸಂಸಾರದಲ್ಲಿ ಬರ್ತಕ್ಕಂಥ ನಾನಾ ಥರದನ್ನ ನಿಭಾಯಿಸ್ಕೊಂಡು ಹೋಗ್ತಾರಲ್ಲ, ಕಷ್ಟ ಸುಖ ಅನುಭವಿಸ್ತಾರಲ್ಲ, ಇದರಲ್ಲಿ ತುಂಬ ಅಳವಡಿಸಿದ್ದಾರೆ. 2 ವರ್ಷ 3 ವರ್ಷ ಗ್ಯಾಪ್ ಆದರೂ ಸಹ ಭಾರಿ ಚೆನ್ನಾಗಿ ಕೊನೆ ತಗೊಂಡೋಗಿ ಎಲ್ಲೇ ಮಾಡಿ ಸಕ್ಸಸ್ಫುಲ್ಲು. ಸೂಪರ್ ಸೂಪರ್ ಸೂಪರ್. ಮಗ್ಗಿ ಪುಸ್ತಕ ಒಂಥರ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ. ನಿರ್ದೇಶಕರು ಬಹಳ ಅಂದರೆ ಈ ಓದು ತಿಳ್ಕೊಂಡು ಮಾಡಿರೋ ರೀತಿ ಇದೆ ಸಿನಿಮಾ. ಯಾಕಂದರೆ ಈಗಿನ ಪೀಳಿಗೆಯಲ್ಲಿ ಬೇಕು. ಯಾಕಂದರೆ ಈ ಫಾಸ್ಟ್ ದುನಿಯಾದಲ್ಲಿ ಯಾವ ರೀತಿ ಮಕ್ಕಳುಗಳು ಒಂದು ಅಡಿಕ್ಷನಲ್ಲಿ ಹೋಗಿ ಯಾವ್ಯಾವ ರೀತಿ ಅವರ ಮೆಂಟಲ್ ಸ್ಟೇಟಸ್ ಆಗಲಿ ಮತ್ತೊಂದಾಗಲಿ ಒಂಚೂರು ಬಹಳಷ್ಟು ಡಿಫ್ರೆನ್ಸ್ ಕಾಣ್ತವೆ.
ಅಂಥದ್ರಲ್ಲಿ ಒಂದು ಒಳ್ಳೆ ನರೇಷನ್ ಇಟ್ಕೊಂಡು ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿರುವಂಥ ಚಿತ್ರ ಭಾಳ ಇಷ್ಟ ಆಗಿದೆ. ಎಕ್ಸ್ಪೆಷಲಿ ಪೇರೆಂಟ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ, ನೋಡಬೇಕು. ಯಾಕಂದರೆ ಯಾವ ರೀತಿ ಕೆಲವೊಮ್ಮೆ ಪೇರೆಂಟ್ಸು ಕೂಡ ಅಂದರೆ ಅವ್ರ ಮಕ್ಕಳು ಹೇಳ್ಕೊಟ್ಟಿದ್ದ ಬೇಡಿದ್ದನ್ನೆಲ್ಲ ಕೊಟ್ಟು ಯಾವ ರೀತಿ ದಾರಿ ತಪ್ತಾರೆ ಮಕ್ಕಳು, ಆ ರೀತಿ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ನಿಜವಾಗ್ಲೂ ಅದ್ಭುತವಾಗಿದೆ, ಭಾಳಷ್ಟು ಫೀಲ್ ಆಗುತ್ತೆ. ನಾನು ಒಂದೆರಡು ಕಡೆ ಎಮೋಷನಲ್ ಆಗಿಬಿಟ್ಟೆ. ಚೆನ್ನಾಗಿದೆ. ಪ್ರತಿಯೊಬ್ಬ ಪಾತ್ರವರ್ಗದವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನ್ನೊಂದು ಚಿಕ್ಕ ಪಾತ್ರ ಇರ್ಬೋದು, ಬಟ್ ನೀಟಾಗೆ ಒಂದು ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸರ್, ಒಬ್ಬ ನಿರ್ದೇಶಕರಾಗಿ, ಒಬ್ಬ ಆಕ್ಟರ್ ಆಗಿ ಹೊಸ ನಿರ್ದೇಶಕರಿಗೆ ಏನು ಹೇಳ್ತಾರೆ? ಅದು ಹಂಗೆ ಅನ್ಸೋದೇ ಇಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಕೆಲಸ ತಗೊಟ್ಟಿದ್ದಾರಲ್ಲ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸರ್, ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇದೆ. ಈಗ ಬರ್ತಾರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳು ನೋಡ್ತಾ ಇದ್ರೆ ಕಂಟೆಂಟ್ ಓರಿಯೆಂಟೆಡ್ ಇದೆ. ಇದು ಯಾವ ಜಾನರ್ಗೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸರ್ ನಿಮಗೆ? ಇದು ಯಾವ ಜಾನರು ಅಂತ ನಾವು ಇದನ್ನು ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಓದು ಅನ್ನೋದು ಪ್ರತಿಯೊಬ್ಬನಿಗೂ ಬೇಕು, ಮುಖ್ಯ. ಆ ರೀತಿ ಎಂಥ ಬಡವನಾಗಲಿ ಶ್ರೀಮಂತ ಆಗಲಿ ಮಕ್ಕಳನ್ನ ಓದಿಸ್ಬೇಕು, ಚೆನ್ನಾಗಿ ಅವ್ರು ಬಾಳಬೇಕು ಅನ್ನೋ ದೃಷ್ಟಿಲಿರುತ್ತೆ. ಎಂಥ ಕಟುಕ ಆದ್ರೂ ಕೂಡ ನಮ್ಮ ಮಕ್ಕಳು ಚೆನ್ನಾಗೇ ಆಗಬೇಕು ಅನ್ನೋ ಥರನೇ ಇರ್ತಾರೆ. ಹಾಗಾಗಿ ಇದು ಎಲ್ಲ ವರ್ಗದವರು, ಎಲ್ಲ ಪ್ರೇಕ್ಷಕ ವರ್ಗದವ್ರಿಗೂ ಸೂಟ್ ಆಗುವಂಥ ಸಿನಿಮಾ. ಸರ್, ನನಗೆ ಬರ್ತಾರೋ ಪ್ರತಿಯೊಂದು ಆಡಿಯನ್ಸ್ಗೂ ಗಮನಿಸಿದೆ, ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿತ್ತು. ಒಬ್ಬ ನಿರ್ದೇಶಕ, ಒಬ್ಬ ಆಕ್ಟರ್ ಗೆಲ್ಲೋದೇ ಅಲ್ಲಿ ಅಂತೆ. ಒಂದು ಕಾಮಿಡಿ ಸಿನಿಮಾ ಆದರೆ ನಗಾಡ್ತಾ ಬಂದಾಗ, ಈ ಥರ ಸಿನಿಮಾಗಳು ಕಣ್ಣಲ್ಲಿ ನೀರು ತುಂಬ್ಕೊಂಡು ಬಂದಾಗ ಹೇಗೆ ಅನ್ನಿಸ್ತದೆ ಸರ್? ಇವತ್ತು ಕಣ್ಣಲ್ಲಿ ನೀರು ಇದ್ದಿದ್ದು ನೋಡಿ ತುಂಬ ಇಷ್ಟ ಆಯಿತು. ನನಗೂ ನೀರು ಬಂತು, ಖರ್ಚಿಫಲ್ಲಿ ಒರೆಸ್ಕೊಂಬಂದೆ. ಯಾಕಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡೋವಾಗಿಲ್ಲ. ಅದು ಚೆನ್ನಾಗಿದೆ, ನೀಟಾಗಿ ಹಾರ್ಟ್ ಟಚ್ ಆಗುತ್ತೆ ಸಿನಿಮಾ. ಸರ್, ಅಪ್ಪು ಸರ್ನ ತೆರೆ ಮೇಲೆ ತಂದಿದ್ದೀರಾ? ನಾವು ತಂದಿಲ್ಲ, ಡೈರೆಕ್ಟರ್ ತಂದಿದ್ದು. ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, ನೀಟ್. ಅದೊಂದು ಅನ್ಎಕ್ಸ್ಪೆಕ್ಟೆಡ್ಡು, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಆ ರೀತಿ. ಯಾಕಂದರೆ ಅವರು ಗೊತ್ತು, ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅದೊಂದು ಸ್ಫೂರ್ತಿಯಾಗಿ ಮಾಡಿರುವಂಥದ್ದು. ಕೇಳೋಕ್ಕೆ ಎಷ್ಟು ಸೊಗಸಾಗಿದೆ, ಫಿಲಮು ಅಷ್ಟೇ ಸೊಗಸಾಗಿದೆ. ನಮಗೆ ಮುಗಿ ಪುಸ್ತಕ ಅಂತ ಹೇಳಿ ನಮ್ಮ ಬಾಳ್ಯದ ನೆನಪುಗಳು ತುಂಬಿ ಬರ್ತವೆ. ಮತ್ತು ನನಗೆ ಥಿಯೇಟ್ರ್ ನೋಡ್ತಿರ್ಬೇಕಾದ್ರೆ ನಾನು ಏನೋ ಅನ್ಕೊ ಬಂದೆ, ಬಟ್ ಕಣ್ಣಲ್ಲಿ ನೀರು ನನಗೆ ತುಂಬಿಡ್ತು. ಹಂಗೆ ನನಗೆ ಥಿಯೇಟ್ರ್ ಬಿಟ್ಬಿಡೋಕ್ಕೆ ಮನಸ್ಸಿಲ್ಲ. ಇನ್ನೂ ಅದೇ ಗುಂಗಲಿದ್ದೀನಿ. ಸಿನಿಮಾ ಮಾತ್ರ ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿಗಳು ಕೂತ್ಕೊಂಡು ನೋಡುವಂಥ ಸಿನಿಮಾ. ಸುಮಾರು ವರ್ಷಗಳಾಗಿತ್ತು ಈ ಥರ ಸಿನಿಮಾ ಬಂದು. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಮಾತ್ರ. ಡೈರೆಕ್ಟ್ರು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಷ್ಟೇ ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಬಟ್ ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ ತೋರಿಸ್ಬೇಕಿಂದ ಸ್ಕೂಲ್ಗೆ ಮಕ್ಕಳಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕರ್ಕೊಂಡೋಗಿ ತೋರಿಸೋವಂಥ ಫಿಲಮ್ ಇದು. ಒಂದು ಕನ್ನಡದವ್ರು ನಾನು ನೋಡ್ತಾ ಇರ್ತೀನಿ, ಪರಭಾಷೆ ಚಿತ್ರ ನೋಡ್ತಾರೆ, ಕನ್ನಡದಲ್ಲಿ ಚಿತ್ರ ಬರೋಲ್ಲ ಅಂತಾರೆ. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬಂದಾಗ ನೋಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ಯಾಕೆಂದರೆ ಚಿಕ್ಕಮ್ಮನೇ ಅಮ್ಮನೇ, ಕನ್ನಡ ನಮ್ಮಮ್ಮ. ನಮ್ಮಮ್ಮ ಚೆನ್ನಾಗಿ ಬಂದಾಗ ನಾವು ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ಕೋಬೇಕು? KGF ಬಂತು, ಕಾಂತಾರ ಬಂತು, ಎಂತೆಂಥ ಒಳ್ಳೆ ಚಿತ್ರ ಇತ್ತೀಚೆಗೆ ಬಂತು. ಬರ್ತಿರೋ ಚಿತ್ರಗಳೆಲ್ಲ ಕಂಟೆಂಟ್ ಇದೆ. ಕಂಟೆಂಟಿಂದ ಯಾವ ನಿರ್ದೇಶಕನು ಚಿತ್ರ ಮಾಡೋಲ್ಲ, ಕಂಟೆಂಟ್ ಇಟ್ಕೊಂಡೇ ಚಿತ್ರ ಮಾಡೋನು. ಕೆಲವು ಸತಿ ಮೇಕಿಂಗಲ್ಲಿ ಫ್ಲಾಪ್ ಆಗಿರ್ತಾರೆ ಅಷ್ಟೇ. ಬಟ್ ಈ ಚಿತ್ರದ ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಯಾಕೆ ನಾನು ಚಿತ್ರರಂಗದಲ್ಲಿ ನಾನು ಹಲವಾರು ನಿರ್ದೇಶಕರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನು ಹಲವಾರು ಕಿರುಚಿತ್ರಗಳು ತೆಗೆದಿದ್ದೀನಿ. ಒಂದು 30 ಚಿತ್ರಗಳು ನಾನು ನಡೆಸಿದ್ದೀನಿ. ನನ್ನ ಅನುಭವಕ್ಕೆ ಬಂದಾಗೆ ಕಣ್ಣಲ್ಲಿ ನೀರು ಎಲ್ಲರಿಗೂ ಬಂತಾರೆ. ನಾನು ನಿಜವಾಗ್ಲೂ ಒಬ್ಬ ಕನ್ನಡ ಹೋರಾಟಗಾರ. ಬೇಸಿಕಲಿ ನನಗೆ ಅಳುವಂದೇ ಗೊತ್ತಿಲ್ಲ. ನಾನು 10-20 ವರ್ಷ ಆಗಿದ್ದೀವಿ ತಳ್ತೀನಿ ಈ ಫಿಲಮ್ ನೋಡ್ಕೊಂಡು. ಅಂದರೆ ಈ ಫಿಲಮ್ ಎಷ್ಟು ಚೆನ್ನಾಗಿರ್ಬೋದು ಅಂದರೆ ಕನ್ನಡ ಜನ ಅರ್ಥ ಮಾಡ್ಕೋಬೇಕು. ಮೈಸೂರಮ್ಮನಂಥ ಹಿರಿಯ ನಟ, ಅವ್ರಿಗೆ ಎಂತೆಂಥ ಅವಕಾಶಗಳು ಸಿಗಬೇಕಾಗಿ ಸಿಕ್ಕಿದ್ದಿಲ್ಲ. ಇವತ್ತು ಅದರಲ್ಲಿ ಅವ್ರು ನಿರೂಪಿಸ್ಕೊಂಡಿದ್ದಾರೆ ತಾನೊಬ್ಬ ನಟ ಅಂದೇನು ಅಂತ. ಸಣ್ಣ ಮಗು ಅವನಿಪಾತ ಮಾಡಿದ ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಅಂಥದ್ದೆಲ್ಲ ಮಾಧ್ಯಮದವರು ಕನ್ನಡ ಚಿತ್ರ ದಯವಿಟ್ಟು ಹೈಲೈಟ್ ಮಾಡಿ. ಕಡೆ ಪಕ್ಷ ಒಂದು 5 ವಾರ ಓಡಿದ್ರೆ ಒಬ್ಬ ನಿರ್ಮಾಪಕ ಬದುಕ್ತಾನೆ. ಒಬ್ಬ ನಿರ್ಮಾಪಕ ಬದುಕಿದ್ರೆ 1000 ಜನಕ್ಕೆ ಊಟ ಆಗುತ್ತೆ. ಅಂಥ ಕೆಲಸ ದಯವಿಟ್ಟು ಮಾಧ್ಯಮದವ್ರು ಮಾಡಿದ ಕೈ ಮುಗಿ ತಿಳ್ಕೊತೀನಿ. ಧನ್ಯವಾದಗಳು.